ಏನು ಹೇಳ್ತಿದ್ಯಾ ಸೂರ್ಯಾಂಶು? ಹೌದು ಗುರುಗಳೇ, ಅವರಿಬ್ರು ಹೋಗಿರೋದು ಸ್ವರ್ಣಪುರಿ ಕ್ಷೇತ್ರಕ್ಕೆ. ಅವ್ರಿಗೇನ್ ಕೆಲಸ ಅಲ್ಲಿ? ಅವರು ಕ್ಷೇತ್ರ ದರ್ಶನಕ್ಕೆ ಅಂತ ಹೋಗ್ತಿರೋದು ಆ ಕ್ಷೇತ್ರಕ್ಕೆ. ನೀನ್ ನೋಡಿದ್ರೆ ಸಮುದ್ರ ತಾನ ಮದುವೆ ಆಗುವಂತ ಪಟ್ಟು ಹಿಡ್ದಿದ್ಯಾ, ಅವ್ರು ನೋಡಿದ್ರೆ ಅಲ್ಲಿ ಹೋಗಿದ್ದಾರೆ. ಹೇಗೆ ಕಾಲ ಕೂಡ್ ಬಂತು ನೋಡಿ ಗುರುಗಳೇ. ಇಲ್ಲ, ನಾನು ಒಪ್ಪದ ಹೊರತು ಯಾವ ಕಾಲನೂ ಕೂಡ್ ಬರೋದಿಲ್ಲ. ಅವ್ರು ಯಾವ ಕ್ಷೇತ್ರಕ್ಕೂ ಹೋದ್ರು ಅಷ್ಟೇ. ಹಾಗಿದ್ರೆ ಶ್ರೀಚಕ್ರದ ಆಸೆನ ಬಿಟ್ಬಿಡಿ ಗುರುಗಳೇ. ಅದು ನನ್ನ ಮತ್ತು ವಿರೂಪಾಕ್ಷನ ಜನ್ಮ ಜನ್ಮಾಂತರದ ಕನಸು ಸೂರ್ಯಾಂಶು. ಅದನ್ನ ಹೇಗ್ ಬಿಡೋದಕ್ಕಾಗುತ್ತೆ? ನನ್ನ ಒಡ ಹುಟ್ಟಿದ ಅಕ್ಕನಿಗೆ ಅನ್ಯಾಯ ಆಗ್ತಿರೋದನ್ನ ನೋಡ್ಕೊಂಡು ನಾನು ಹೇಗ್ ಸುಮ್ನಿರ್ಲಿ ಗುರುಗಳೇ? ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ ಸೂರ್ಯಾಂಶು. ಹಾಗಿದ್ರೆ ಅವಳ ಬದುಕನ್ನ ಊರವರೆಲ್ಲ ಪ್ರಶ್ನೆ ಮಾಡೋ ಅವಕಾಶ ಕೊಟ್ಟು ಬಂದಿದ್ದೀರಲ್ಲ, ನಡು ನೀರಲ್ಲಿ ಕೈ ಬಿಟ್ಟು ಬಂದಿದ್ದೀರಲ್ಲ, ಅದಕ್ಕೆ ಉತ್ತರ ಬೇಡವಾ ಗುರುಗಳೇ? ಹಳೆದನ್ನ ಕೆದಕ್ಬೇಡ ಸೂರ್ಯಾಂಶು. ಜಾಜಿ ಹಾಗೂ ಬಂಗಾರಿಗೆ ಕ್ಷೇತ್ರ ದರ್ಶನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ತಾನೇ ನೀನು ವಿರೂಪಾಕ್ಷನಿಗೆ ಮಾತು ಕೊಟ್ಟು ಹೋಗಿದ್ದು. ಮತ್ತೆ ಯಾಕೆ ಬರಿಗೈಯಲ್ಲಿ ಹಿಂದಿರುಗಿದ್ದು ಸೂರ್ಯಾಂಶು? ಅವ್ರನ್ನ ಯಾಕೆ ಕರ್ಕೊಂಡು ಬಂದಿಲ್ಲ, ಅದಕ್ಕೆ ಉತ್ತರ ಕೊಡು. ಯಾಕಂದ್ರೆ ಅವ್ರು ಹೊರಟಿರೋದು ಸ್ವರ್ಣಪುರಿಗೆ. ಆ ಊರಿನ ಹೆಸರು ಕೇಳ್ತಿದ್ದಾಗೆ ನನ್ನ ಎದೆಯಲ್ಲಿ ಊರಿದ ಜ್ವಾಲಾಮುಖಿ ಅರಿವಿದ್ಯಾ ಗುರುಗಳೇ ನಿಮ್ಗೆ? ನಿಲ್ಸಿ, ಇಬ್ರು ನಿಲ್ಸಿ. ಏನನ್ಕೊಂಡಿದ್ರ ನಿಮಗೆ? ನೀವು ಆಗ್ಲಿಂದ ನೋಡ್ತಾ ಇದ್ದೀನಿ, ತಲೆ ಬುಡ ಇಲ್ದೆ ಕ್ಷೇತ್ರದ ಬಗ್ಗೆ ಮದುವೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ. ಶ್ರೀಚಕ್ರದ ಬಗ್ಗೆ ಕಾಳಜಿ ಇಲ್ವಾ ಕಡಿಕೆ ನಿನ್ಗೆ? ಶ್ರೀಚಕ್ರ ಬೇಡವಾ? ವಿರೂಪಾಕ್ಷ, ಅವರು ಹೋಗಿರೋದು ಸ್ವರ್ಣಪುರಿ ಕ್ಷೇತ್ರಕ್ಕೆ. ಸ್ವರ್ಣಪುರಿನೋ ಧರ್ಮಪುರಿನೋ ಅದನ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗಿದೆ? ಕ್ಷೇತ್ರದ ವಿಚಾರವಾಗಿ ನೀವಿಬ್ರು ಯಾಕೆ ಕಚ್ಚಾಡ್ತಾ ಇದ್ದೀರಿ? ಅದಕ್ಕೂ ನಿಮ್ಗೂ ಏನ್ ಸಂಬಂಧ? ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ ಅಂತ. ನಾನು ಹೇಳಿದ್ದೇನು, ನೀವು ಮಾತಾಡ್ತಾ ಇರೋದೇನು? ಸೂರ್ಯಾಂಶು, ನಾನು ಏನು ಹೇಳಿದೆ ನಿನ್ಗೆ? ಜಾಜಿನ್ ತಡಿ, ಇಲ್ಲಿ ಕರ್ಕೊಂಬ, ಕಡಕಿನ ಮದುವೆಗೆ ಒಪ್ಪಿಸ್ತೀನಿ ಅಂತ ತಾನೇ ಹೇಳಿದ್ದು ನಾನು. ಆದ್ರೆ ನೀನೊಬ್ಬರೇ ಬಂದಿದ್ಯಾ, ಜಾಜಿನೇ ಇಲ್ಲ. ನಾನು ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರೆ ನೀವಿಬ್ರು ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದವರಾಗೆ ಸ್ವರ್ಣಪುರಿ ಕ್ಷೇತ್ರದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರ, ಕಚ್ಚಾಡ್ತಾ ಇದ್ರ. ಅವ್ರು ಯಾವ ಕ್ಷೇತ್ರಕ್ಕಾದ್ರೂ ಹೋಗ್ಲಿ, ತಡೆಯೋದಷ್ಟೇ ನಿಮ್ಮ ಕೆಲಸ ಅಲ್ಲ. ಇಷ್ಟಕ್ಕೂ ಆ ಕ್ಷೇತ್ರದ ಬಗ್ಗೆ ಇಷ್ಟೊಂದು ಚರ್ಚೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೂ ನಿಮ್ಗೂ ಏನ್ ಸಂಬಂಧ ಅಂತ ತಿಳ್ಕೊಬೋದಾ?